ದ್ವಿತೀಯ ಮಂತ್ರಾಲಯ ಹೊನ್ನಾಳಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಜ್ಞಾನಭಾರತಿ ಮಾತೃ ಮಂಡಳಿ ವತಿಯಿಂದ ವಾದಿರಾಜರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಎರಡನೇ ಮಂತ್ರಾಲಯ ಎಂದೇ ಕರೆಸಿಕೊಳ್ಳುವ ಹೊನ್ನಾಳಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಇಂದು ಆಚರಿಸಿದ ವಾದಿರಾಜ ಆರಾಧನಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಆರ್ಯವೈಶ್ಯ ಮಂಡಳಿಯ ಮಹಿಳಾ ವಾಣಿಗಳು ಹಾಜರಿದ್ದರು ಹಾಗೂ ತಿರುಪತಿ ತಿರುಮಲನಿಗೆ ವಿಶೇಷ ಪೂಜೆ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ನಾವು ಪ್ರತಿ ವರ್ಷವೂ ನಮ್ಮ ಜ್ಞಾನಭಾರತಿ ಮಾತೃ ಮಂಡಳಿಯಿಂದ ಮಹಿಳಾ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು 24ನೇ ವರ್ಷದ ಮಹಿಳಾ ವಾರ್ಷಿಕೋತ್ಸವ, ಜ್ಞಾನಭಾರತಿ ಮಾತೃ ಮಂಡಳಿಯ ಮಹಿಳಾ ವಾರ್ಷಿಕೋತ್ಸವ. ಇದು ಪ್ರತಿ ವರ್ಷವೂ ನಾವು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಕೃಷ್ಣನ ದಶಾವತಾರಗಳಾಗಿರ್ಬೋದು ಅಥವಾ ವೆಂಕಟೇಶ್ ದೇವರಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಯಾವುದೇ ಒಂದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೊಂದು ಇದನ್ನು ಮಾಡಿಬಿಟ್ಟು ಈ ಥರದ ಅಲಂಕಾರ ಮಾಡಿಬಿಟ್ಟು ಬೇರೆ ಊರಿನ ಅಂದರೆ ದಾವಣಗೆರೆ, ಹರಿಹರ, ಶಿವಮೊಗ್ಗ, ಭದ್ರಾವತಿ, ಹೊಳೆಹೊನ್ನೂರು ಈ ಥರ ಬೇರೆ ಬೇರೆ ಸಂಘಗಳವ್ರನ್ನೆಲ್ಲ ಕರೆಸಿಬಿಟ್ಟು ಪ್ರತಿ ವರ್ಷವೂ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ದಿನದ ವಿಶೇಷತೆ ಅಂತಂದರೆ ವಾದಿರಾಜ ಸ್ವಾಮಿಗಳ ಪುಣ್ಯ ದಿನ ಆಗಿರುತ್ತೆ ಇವತ್ತು. ವಾದಿರಾಜ ಸ್ವಾಮಿಗಳೇ ರಚಿಸಿದಂತಹ ಲಕ್ಷ್ಮೀ ಶೋಭಾನ ಆಗಿರೋದ್ರಿಂದ ಈ ದಿನ ನಾವು ವಾದಿರಾಜ ಸ್ವಾಮಿಗಳ ಲಕ್ಷ್ಮೀ ಶೋಭಾನವನ್ನು ಹೇಳಿಬಿಟ್ಟು ಇಲ್ಲಿ ವಾರ್ಷಿಕೋತ್ಸವನ ಮಾಡ್ತೀವಿ. ಜ್ಞಾನಭಾರತಿ ಮಾತೃ ಮಂಡಳಿ ಸದಸ್ಯರು ಅತಿ ವಿಜೃಂಭಣೆಯಿಂದ ವರ್ಷ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಲ್ಲಿ ತಯಾರಿ ಮಾಡ್ಕೋತಾ ಇದ್ದೀವಿ. ಇಷ್ಟು ಹೊತ್ತು ಲಲಿತಾ ಭಾರ್ಗವ್ ಅವರೆಲ್ಲ ವಿಷಯ ಹೇಳಿದ್ದಾರೆ, ಹಾಗಾಗಿ ನಾನು ಹೆಚ್ಚು ಹೇಳೋಷ್ಟೇನಿಲ್ಲ. ಇಲ್ಲಿ ನನಗೆ ಹೆಚ್ಚಿನ ರೀತಿಯಲ್ಲಿ ನನಗೆ ಎಲ್ಲರೂ ಸಹಕಾರ ಕೊಟ್ಟು ನಿನ್ನೆ ಎಲ್ಲ ತುಂಬ ಸದಸ್ಯರು ನಮಗೆ ಈ ಒಬ್ಬಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ವತಿಯಿಂದ ಸದಸ್ಯರುಗಳು ಎಲ್ಲರಿಗೂ ನನ್ನ ಒಂದು ವಂದನೆಗಳು, ಕೃತಜ್ಞತೆಗಳು. ಹರೇ ಶ್ರೀನಿವಾಸ. नारायण सदावस्ते निर्दोषाशेष सद्गुण धर्म विज्ञान वैराग्य परमैश्वर्य
ದಯಾನಿನಃ ಆನಂದತೀರ್ಥ ಭಗವತ್ಪಾದ ವಂದೇ ನಿರಂತರ. ಮತ್ತು ನಾವು ಈ ಎಲ್ಲ ಆರಾಧನೆಗಳು ಒಂದು ವರ್ಷದಲ್ಲಿದೆ. ಹಾಗಾಗಿ ನಾವೆಲ್ಲರೂ ಸಹ ಒಂದು ಸಂಕಲ್ಪವನ್ನು ಮಾಡಿ ಮುಂದಿನ ವರ್ಷದ ಆರಾಧನಾ ವರ್ಷಕ್ಕೆ ನಾವಿಲ್ಲಿರ್ತಕ್ಕಂಥವರೆಲ್ಲರೂ ಸಹ 1 ಲಕ್ಷ ಲಕ್ಷ್ಮೀ ಶೋಭಾನ ಮತ್ತೆ 1 ಲಕ್ಷ. ಯಾಕೆಂದ್ರೆ ಇದೇ ತುಂಬ ಬಂದರೆ ಕರ್ನೂಲು ಮಂತ್ರಾಲಯಕ್ಕೆ ಕರ್ನೂಲಿಗೆ ಹೋಗಿ ಮುಂದೆ ಸಪ್ತ ಸಾಗರ ಇದರಲ್ಲಿ ವಿಶೇಷವಾಗಿ 7 ನದಿಗಳ ಸಂಗಮ ರೂಪವಾಗಿ ಸೇರ್ತಕ್ಕಂಥದ್ದು. ಅಲ್ಲಿ ಸತ್ಯನಿಧಿ ಸ್ವಾಮಿಗಳು ಇದ್ದವ್ರನ್ನ ತಮ್ಮ ಸಮೀಪಕ್ಕೆ ಕರ್ನೂಲಿಗೆ ಕರೆಸ್ಕೊಂಡು